ಕರ್ನಾಟಕ ಲೋಕಸಭೆಯ ಕೈ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಪ್ರಕಟ ಆಗಬೇಕಾಗಿದೆ ಅಷ್ಟೇ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 8 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಬಹುದಂತ ಚಾನ್ಸಸ್ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರ್ಯಾರು ಸಂಭಾವ್ಯ ಅಭ್ಯರ್ಥಿಗಳು ಕೊನೆ ಹಂತದಲ್ಲಿ ಫೈನಲೈಸ್ ಆಗಿರುವಂತದ್ದು. ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ಪತ್ನಿ, ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪನವರು ಏನು ಸಚಿವರು, ಅವರ ಸಹೋದರಿ ಬಂಗಾರಪ್ಪನವರ ಮಗಳು. ಬೆಂಗಳೂರು ಗ್ರಾಮಾಂತರದಿಂದ ಹಾಲಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್, ತುಮಕೂರಿನಿಂದ ಮೊನ್ನೆ ಮತ್ತೆ ಕಾಂಗ್ರೆಸ್ಗೆ ಬಂದಿರುವಂತಹ ಮುದ್ದನ್ಮೇಗೌಡ, ಮಂಡ್ಯದಿಂದ ವೆಂಕಟರಮಣೇಗೌಡ ಅಥವಾ ಸ್ಟಾರ್ ಚಂದ್ರು, ಹಾಸನದಿಂದ ಶ್ರೇಯಸ್ ಪಟೇಲ್, ಪುಟ್ಟಸ್ವಾಮಿ ಗೌಡರು ಮೊಮ್ಮಗ, ದೇವೇಗೌಡರ ಕುಟುಂಬದ ಬದ್ಧ ರಾಜಕೀಯ ವೈರಿ ಶ್ರೇಯಸ್ ಪಟೇಲ್. ಚಿತ್ರದುರ್ಗದಿಂದ ಕಳೆದ ಬಾರಿ 2014ರ ಸಂದರ್ಭದಲ್ಲಿ ಸಂಸದರಾಗಿದ್ದಂಥವರು ಬಿ.ಎನ್. ಚಂದ್ರಪ್ಪ. ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ ಕಣಕ್ಕಿಳಿಬಹುದಾ ಅಂತ ಚಾನ್ಸಸ್ ಇದೆ. ಕೆಲವೇ ಕ್ಷಣಗಳಲ್ಲಿ ಹೆಸರು ಪ್ರಕಟ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಉಡುಪಿ ಚಿಕ್ಕಮಗಳೂರಿನಿಂದ ಹಿಂದೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ದಂತಹ ಜಯಪ್ರಕಾಶ್ ಹೆಗಡೆ ಅವರು ಅದಾದ ನಂತರದಲ್ಲಿ ರಾಜಕೀಯ ಸ್ಥಿತ್ಯಂತರಗಳ ಕಾರಣಕ್ಕಾಗಿ ಅವರು ಮತ್ತೆ ಬಿಜೆಪಿಗೆ ಹೋಗಿದ್ರು. ಇದೀಗ ಈ ಬಾರಿ ಕಾಂಗ್ರೆಸ್ನಿಂದ ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆ ಕಂಟೆಸ್ಟ್ ಮಾಡುವಂತ ಚಾನ್ಸಸ್ ಬಹಳ ಹೆಚ್ಚಿದೆ. ಅವರೇನಾದ್ರೂ ನಿಂತ್ರೆ ಬಿಜೆಪಿಯ ಅಭ್ಯರ್ಥಿಗೆ ಗೆಲುವು ಕಷ್ಟ ಅನ್ನುವಂತ ರೀತಿಯಾಗಿ, ಅದರಲ್ಲೂ ಈಗ ಸಿಟ್ಟಿಂಗ್ ಸಂಸದೆಗೆ ಕಷ್ಟ, ಹಾಗಾಗಿ ಟಿಕೆಟ್ ಬೇರೆಯವರಿಗೆ ಕೊಡಬೇಕು ಅಂತ ದೊಡ್ಡ ಅಭಿಯಾನ ಕೂಡ ವಿರುದ್ಧವಾಗಿ ಮಾಡಲಾಗ್ತಾ ಇತ್ತು ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ. ಈಗ ಅವರನ್ನೇ ಕಣಕ್ಕಿಳಿಸುವಂತ ಚಾನ್ಸಸ್ ಹೆಚ್ಚಿದೆ. ಬೆಂಗಳೂರು ಗ್ರಾಮಾಂತರದಿಂದ ಕಳೆದ ಬಾರಿಯ ಏಕೈಕ ಕಾಂಗ್ರೆಸ್ನ ಸಂಸದರಾಗಿದ್ದಂಥ ಡಿ.ಕೆ. ಸುರೇಶ್, ಹಾಸನದಿಂದ ನಾನು ಈಗ ತಾನೇ ಹೇಳಿದಾಗೆ ಶ್ರೇಯಸ್ ಪಟೇಲ್, ದೇವೇಗೌಡರ ಕುಟುಂಬದ ರಾಜಕೀಯ ವೈರಿ ಅಂತಾನೆ ಹೆಸರುವಾಸಿಯಾಗಿರುವಂಥವ್ರು ಪುಟ್ಟಸ್ವಾಮಿ ಗೌಡರು, ಅವ್ರ ಮೊಮ್ಮಗ, ಕಳೆದ ಬಾರಿ ಹೊಳೆ ನರಸೀಪುರದಲ್ಲಿ ಕೆಲ ಮತಗಳ ಅಂತರದಲ್ಲಿ ಸೋತಿದ್ರು, ಅವರನ್ನೇ ಕಣಕ್ಕಿಳಿಸುವಂಥದ್ದು ಚಾನ್ಸಸ್ ಹೆಚ್ಚಿದೆ. ಮಂಡ್ಯದಿಂದ ಸ್ಟಾರ್ ಚಂದ್ರು. ನಮ್ಮ ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಯಾವ್ಯಾವ ಮಾನದಂಡದ ಮೇಲೆ ಈಗ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಕಾಂಗ್ರೆಸ್ನಲ್ಲಿ ಆಗಿರುವಂತದ್ದು, ಈ 8 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದಲ್ಲಿ ಇವತ್ತೇ ಏನಾದ್ರು ಡಿಕ್ಲೇರ್ ಆಗುವಂತ ಚಾನ್ಸಸ್ ಇದೆಯಾ ಪ್ರಸನ್ನ? ಮಾಲ್ತೇಶ್, ಕೇಂದ್ರೀಯ ಚುನಾವಣಾ ಸಮಿತಿ ಕಾಂಗ್ರೆಸ್ ಎಐಸಿಸಿಯ ನಾಯಕರು ನಿನ್ನೆ ದೆಹಲಿಯಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಸುಮಾರು 60 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಲಾಯಿತು. ಈ ಚರ್ಚೆಯ ಬಳಿಕ ಇದೀಗ ಕರ್ನಾಟಕದ ಸುಮಾರು 6ರಿಂದ 8 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಬಹುತೇಕ ಫೈನಲ್ ಮಾಡಿದಂತೆ ಕಾಣ್ತಾ ಇದೆ. ಇವತ್ತು ರಾತ್ರಿಯ ಒಳಗಾಗಿ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಲವು ಮ್ಯಾರಥಾನ್ ಮೀಟಿಂಗ್ಗಳ ಬಳಿಕ ಯಾವ ಹೆಸರುಗಳನ್ನ ಸಿಂಗಲ್ ನೇಮ್ ಅಂತ ದೆಹಲಿಗೆ ಶಿಫಾರಸು ಮಾಡಿದ್ರು, ಆ ಸಿಂಗಲ್ ನೇಮ್ಗಳ ಪೈಕಿ 6ರಿಂದ 8 ಹೆಸರುಗಳು ಮಾತ್ರ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆಯುವಂತಹ ಸಾಧ್ಯತೆ ಇದೆ. 2ರಿಂದ 3 ಹೆಸರು ಇರುವಂತಹ ಈ ಉಳಿದ ಕ್ಷೇತ್ರಗಳನ್ನ 2ನೇ ಹಂತದಲ್ಲಿ ಬಿಡುಗಡೆ ಮಾಡೋದಕ್ಕೂ ಕೂಡ ಇದೀಗ ನಾಯಕರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಹುತೇಕ ಜಯಪ್ರಕಾಶ್ ಹೆಗಡೆ ಅವರ ಹೆಸರೇ ಅಂತಿಮ ಆಗಿದೆ. ಬಿ.ಎನ್. ಚಂದ್ರಪ್ಪ ಅವರನ್ನ ಚಿತ್ರದುರ್ಗಕ್ಕೆ ನಿಲ್ಲಿಸುವಂತದ್ದು ಬಹುತೇಕ ಖಚಿತ ಆಗಿದೆ. ಶಿವಮೊಗ್ಗಕ್ಕೆ ಒನ್ ಅಂಡ್ ಓನ್ಲಿ ಹೆಸರಿದ್ದಂಥದ್ದು ಗೀತಾ ಶಿವರಾಜ್ ಕುಮಾರ್ ಅವರದು, ಬೇರೆ ಅಭ್ಯರ್ಥಿಗಳ ಹೆಸರೇ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಬಹುತೇಕ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರನ್ನೇ ಅಂತಿಮಗೊಳಿಸೋದಕ್ಕೆ ಎಐಸಿಸಿಯ ಸಿಇಸಿ ಕಮಿಟಿ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 1 ತಿಂಗಳ ಹಿಂದೆ ಕೆಲಸ ಮಾಡೋದಕ್ಕೆ ಸೂಚನೆಯನ್ನ ಪಡೆದುಕೊಂಡಂತಹ ಸ್ಟಾರ್ ಚಂದ್ರು ಅವರ ಹೆಸರೇ ಬಹುತೇಕ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ತುಮಕೂರಿಗೆ ಮುದ್ದಹನುಮೇಗೌಡರನ್ನ ಬಿಜೆಪಿಯಿಂದ ವಾಪಸ್ ಕರೆತರಲಾಗಿತ್ತು. ಅವರಿಗೆ ಟಿಕೆಟ್ ಬಹುತೇಕ ಖಚಿತ ಆದಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಪಟ್ಟಿಯಲ್ಲೂ ಕೂಡ ಅವರೇ ಸ್ಥಾನವನ್ನ ಪಡೆಯಬಹುದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಗೊಂದಲಗಳನ್ನ ಬಗೆಹರಿಸಿಕೊಂಡು ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಬಹುತೇಕ ಕ್ಷಣಗಣನೆ ಆರಂಭವಾಗಿದೆ. ಎಲ್ಲೆಲ್ಲಿ ಗೊಂದಲಗಳಿದಾವೆ, ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದೆ, 2ರಿಂದ 3 ಅಭ್ಯರ್ಥಿಗಳು ಲೋಕಸಭಾ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ, ಅಂತ ಕ್ಷೇತ್ರಗಳು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿಲ್ಲ. ಕೇವಲ ಯಾವುದು ಗೊಂದಲ ಇಲ್ಲ ಮತ್ತು ಅಭ್ಯರ್ಥಿಗಳ ಆಯ್ಕೆ ನೇರ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ ವ್ಯಕ್ತಪಡಿಸಲಾಗಿತ್ತು. ಅಂತ ಕ್ಷೇತ್ರಗಳ ಒಂದು ಪಟ್ಟಿಯನ್ನು ಮಾತ್ರ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡೋದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.